ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ, ನಮ್ಮ ಉತ್ತರ ಕರ್ನಾಟಕದ ಬಾಣಂತಿಯರ ಸ್ಪೆಷಲ್ ಅಂಟಿನ ಉಂಡೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡಿಕೊಳ್ಳೋಣ. ಇಲ್ಲಿ ನಾನು ಒಂದು 50 ಗ್ರಾಮ್ನಷ್ಟು ಅಳವೆ ತೆಗೆದುಕೊಂಡಿದ್ದೇನೆ. ಕಸಕಸಿ 100 ಗ್ರಾಮ್ನಷ್ಟು ಅಂಟು ಬೇಕು. ಡ್ರೈ ಫ್ರೂಟ್ಸ್ ಯಾವ ಬೇಕೋ ಅದನ್ನು ನೀವು ಹಾಕಿಕೊಳ್ಳಬಹುದು ಫ್ರೆಂಡ್ಸ್. ಮತ್ತು ಇಲ್ಲಿ ನಾನು ಒಂದು 4 ಕೊಬ್ಬರಿಯನ್ನು ಚೆನ್ನಾಗಿ ಹೆರೆದು ಮಿಕ್ಸಿ ಮಾಡಿಕೊಂಡಿದ್ದೇನೆ ಫ್ರೆಂಡ್ಸ್. ಒಣ ಕೊಬ್ಬರಿ ತೆಗೆದುಕೊಳ್ಳಬೇಕು. ಹಸಿ ಕೊಬ್ಬರಿಲೇ ಮಾಡೋಕ್ಕೆ ಬರೋದಿಲ್ಲ ಫ್ರೆಂಡ್ಸ್, ಒಣ ಕೊಬ್ಬರಿ ಹಾಕಿ ಮಾಡಬೇಕು. ಇದರಿಂದ ಈ ಅಂಟಿನ ಉಂಡೆ ಮೂಳೆಗಳು ಗಟ್ಟಿಯಾಗುತ್ತವೆ ಮತ್ತು ಬಾಣಂತಿಯರಿಗಂತೂ ಹೇಳಿ ಮಾಡಿಸಿದ ಉಂಡೆ ನೋಡಿ ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ತುಪ್ಪ ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ತುಪ್ಪ ಹಾಕಿ ಮೊದಲಿಗೆ ಅಂಟು ಚೆನ್ನಾಗಿ ಹುರಿದುಕೊಳ್ಳಬೇಕು. ಇಲ್ಲಿ ನಾನು 100 ಗ್ರಾಮ್ನಷ್ಟು ಅಂಟು ತೆಗೆದುಕೊಂಡಿದ್ದೇನೆ. ಅಂಟೆಲ್ಲ ಚೆನ್ನಾಗಿ ಅರಳುವವರೆಗೂ ಹುರಿದುಕೊಳ್ಳಬೇಕು. ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಹುರಿದುಕೊಳ್ಳಿರಿ, ಅಂದರೆ ಚೆನ್ನಾಗಿ ಅಂಟು ಅರಳುತ್ತವೆ. ಅಂಟು ಅರಳುವುದರಿಂದ ಕುರುಕುರು ಆಗುತ್ತವೆ ಫ್ರೆಂಡ್ಸ್. ಅರಳಲಿಲ್ಲ ಅಂದರೆ ಅವು ಗಟ್ಟಿ ಗಟ್ಟಿ ಕಲ್ತರ ಆಗುತ್ತವೆ. ಈ ರೀತಿ ಚೆನ್ನಾಗಿ ಅಂಟು ಅರಳಬೇಕು, ಅಲ್ಲಿವರೆಗೂ ಹುರಿದುಕೊಳ್ಳಿರಿ. ಬಾಣಂತಿಯರಿಗಷ್ಟೇ ಅಲ್ಲದೆ ಈ ಉಂಡೆ ಚಿಕ್ಕ ಮಕ್ಕಳಿಗೂ ವಯಸ್ಸಾದವರಿಗೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಅಂಟು ಅರಳ್ತಾ ಇದೆ ಅಂತ ನೋಡಿ. ಈ ರೀತಿ ಅರಳಬೇಕು. ಹೀಗೆ ಅರಳುವುದರಿಂದ ಕುರುಕುರು ಆಗುತ್ತವೆ ಫ್ರೆಂಡ್ಸ್ ಅಂಟು. ಈ ಅಂಟಿನ ಉಂಡೆಗೆ ಅಂಟೆ ಮೇನು. ನೋಡಿ, ನಮ್ಮ ಅಂಟೆಲ್ಲ ಚೆನ್ನಾಗಿ ಹುರಿದಿದೆ. ಬನ್ನಿ ಇದನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ. ಈ ರೀತಿ ಆಗಬೇಕು ಫ್ರೆಂಡ್ಸ್, ಆವಾಗ ತೆಗಿಬೇಕು. ನೋಡಿ ನಮ್ಮ ಅಂಟು ಹೇಗೆ ಆಗಿದೆ ಅಂತ. ಈಗ ಬೇರೆ ಪದಾರ್ಥ ಎಲ್ಲ ಹುರಿದುಕೊಳ್ಬೇಕು ಫ್ರೆಂಡ್ಸ್. ಡ್ರೈ ಫ್ರೂಟ್ಸ್ನೆಲ್ಲ ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ನೋಡಿ, ನಾನು ಇಲ್ಲಿ ಬಾದಾಮ್ ಹಾಕ್ತಾ ಇದ್ದೇನೆ. 50 ಗ್ರಾಮ್ನಷ್ಟು ಬಾದಾಮು, 50 ಗ್ರಾಮ್ನಷ್ಟು ಕಾಜು ಸಣ್ಣಗೆ ಕಟ್ ಮಾಡಿ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್. ಇಲ್ಲಿ ಕುಂಬಳ ಬೀಜವನ್ನು ತೆಗೆದುಕೊಂಡಿದ್ದೇನೆ. ಇವು ಸನ್ಫ್ಲವರ್ ಬೀಜ. ನಿಮಗೆ ಯಾವ ಬೇಕೋ ಆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಇಲ್ಲಿ ನಾನು 1-2 ಸ್ಪೂನಷ್ಟು ಚಯಾ ಸೀಡ್ಸನ್ನು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್. ಈ ಉಂಡೆ ಅಂತೂ ತುಂಬ ಹೆಲ್ದಿಯಾಗಿರುತ್ತದೆ ನೋಡಿ ಫ್ರೆಂಡ್ಸ್. ಆರೋಗ್ಯಕ್ಕಂತೂ ಹೇಳಿ ಮಾಡಿಸಿದ ಉಂಡೆ. ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿದುಕೊಳ್ಳಿ ಫ್ರೆಂಡ್ಸ್. ಕೈ ಆಡಿಸ್ತಾನೆ ಇರಬೇಕು ಫ್ರೆಂಡ್ಸ್, ಅಂದರೆ ಎಲ್ಲ ಕಡೆಯೂ ಚೆನ್ನಾಗಿ ಹುರಿಯುತ್ತವೆ. ನಿಮಗೆ ಇದು ದಪ್ಪ ದಪ್ಪ ಅನಿಸಿದರೆ ಇನ್ನೂ ಸ್ವಲ್ಪ ಸಣ್ಣಗೆ ಜಜ್ಜಿ ಹಾಕ್ಕೊಳ್ಳಿ. ನಾನು ನಮ್ಮ ಮನೆಯಲ್ಲಿ ಇಷ್ಟು ನಡೆಯುತ್ತದೆ ಅಂತ ಇಷ್ಟು ದಪ್ಪ ಕಟ್ ಮಾಡ್ಕೊಂಡಿದ್ದೇನೆ. ಎಲ್ಲ ಡ್ರೈ ಫ್ರೂಟ್ಸ್ ಹುರಿದಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕಿಕೊಳ್ತಾ ಇದ್ದೇನೆ. ಬನ್ನಿ ಈಗ ಅಳವೆ ಹಾಕಿಕೊಳ್ಳೋಣ. ಈ ಅಂಟಿನ ಉಂಡೆಗೆ ಈ ಅಳವೆ ಮೇನ್ ಆದ ವಸ್ತು ನೋಡಿ ಫ್ರೆಂಡ್ಸ್. ಅಳವೆಯಿಂದ ನಮ್ಮ ಎಲುಬು ಗಟ್ಟಿಯಾಗುತ್ತವೆ ಮತ್ತು ನೋವುಗಳು ಎಲ್ಲ ಮಾಯವಾಗುತ್ತವೆ ಫ್ರೆಂಡ್ಸ್. ಅಳವೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಅಳವೆ ಪಾಯಸ ಹೇಗೆ ಮಾಡೋದು ಅಂತಲೂ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೇನೆ ಫ್ರೆಂಡ್ಸ್. ನನ್ನ ಚಾನಲ್ದಲ್ಲಿ ಇದೆ, ಒಂದ್ಸಲ ಚೆಕ್ ಮಾಡಿ. ಅಳವೆ, ಗಸಗಸೆ ಮತ್ತು ದ್ರಾಕ್ಷಿ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಹುರಿದುಕೊಳ್ಳಿರಿ.
ಅಳವೆ ಅಂತೂ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೋಡಿ ಅಳವೆ ಎಲ್ಲ ಚೆನ್ನಾಗಿ ಹುರಿಯಿತು. ಇದನ್ನು ಇದೇ ಪ್ಲೇಟಿಗೆ ಹಾಕಿ ಕೊಡ್ತಾ ಇದ್ದೇನೆ. ಈಗ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಹೆರೆದು ಮಿಕ್ಸಿ ಮಾಡಿಕೊಂಡಿರುವ ಕೊಬ್ಬರಿಯನ್ನು ಇದಕ್ಕೆ ಹಾಕಿಕೊಳ್ಳಬೇಕು ಫ್ರೆಂಡ್ಸ್. ಇಲ್ಲಿ ನಾನು ಒಂದು 4 ಕೊಬ್ಬರಿ ಹೋಳನ್ನು ತೆಗೆದುಕೊಂಡಿದ್ದೇನೆ. 4 ಹೋಳು ಅಂದರೆ ಒಂದು ಅರ್ಧ kg ಅಷ್ಟು ಕೊಬ್ಬರಿ ಆಗುತ್ತದೆ. ಚೆನ್ನಾಗಿ ತುರಿದು ಮಿಕ್ಸಿ ಮಾಡಿಕೊಂಡಿದ್ದೇನೆ ಫ್ರೆಂಡ್ಸ್. ಇದನ್ನು ಹುರ್ಕೋಬೇಕು. ಕಲರ್ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರಿದುಕೊಳ್ಳಿರಿ. ನೋಡಿ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಈ ರೀತಿ ಕಲರ್ ಚೇಂಜ್ ಆಗಬೇಕು. ನಮ್ಮ ಕೊಬ್ಬರಿ ರೆಡಿಯಾಗಿದೆ. ಇದನ್ನು ತೆಗೆಯೋಣ. ಈಗ ಇದಕ್ಕೆ ನಾನು ಒಂದು ಅರ್ಧ kg ಅಷ್ಟು ಬೆಲ್ಲ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್. ನಿಮಗೆ ಸಿಹಿ ಕಡಿಮೆ ತಿನ್ನೋರಾದರೆ ಸ್ವಲ್ಪ ಇನ್ನೂ ಕಡಿಮೆ ತಗೊಳ್ಳಿ. ನಮ್ಮ ಮನೆಯಲ್ಲಿ ಸಿಹಿ ಬೇಕು ಫ್ರೆಂಡ್ಸ್. ನಾನು ಒಂದು ಅರ್ಧ kg ಅಷ್ಟು ಬೆಲ್ಲ ಚೆನ್ನಾಗಿ ತುರಿದು ತೆಗೆದುಕೊಂಡಿದ್ದೇನೆ. ಅರ್ಧ kg ಬೆಲ್ಲಿಗೆ ಸ್ವಲ್ಪ ನೀರು ಹಾಕ್ಕೋಬೇಕು ಫ್ರೆಂಡ್ಸ್. ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿದ್ದೇನೆ. ನೀರು ಹಾಕಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಿಸ್ಕೋಬೇಕು. ಇದಕ್ಕೇನು ಪಾಕ ಬೇಕು ಅಂತಾನೆ ಏನೂ ಇಲ್ಲ ಫ್ರೆಂಡ್ಸ್. ಬೆಲ್ಲ ಕರಗಿದರೆ ಸಾಕು. ನೋಡಿ ಬೆಲ್ಲ ಎಲ್ಲ ನಮ್ಮದು ಚೆನ್ನಾಗಿ ಕರಗ್ತಾ ಇದೆ. ಈಗ ಇದಕ್ಕೆ 1-2 ಸ್ಪೂನು ತುಪ್ಪ ಹಾಕಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ತುಪ್ಪ ಹಾಕೋದರಿಂದ ಆನ್ನಲ್ಲಿ ತುಪ್ಪ ಹಾಕೋದರಿಂದ ಉಂಡೆ ಚೆನ್ನಾಗಿ ಬರುತ್ತದೆ ಅಂತ ಈ ರೀತಿ ತುಪ್ಪ ಹಾಕಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಬೆಲ್ಲನೂ ಎಲ್ಲ ಚೆನ್ನಾಗಿ ಕರಗ್ತಾ ಇದೆ. ಒಂದು ಕುದಿ ಕುದಿದ್ರೆ ಸಾಕು. ಆನ್ ಮಾಡಬೇಡಿ, ಒಂದು ಕುದಿ ಕುದಿಸಿರಿ ಸಾಕು. ನಮ್ಮ ಬೆಲ್ಲನೂ ಕರಗ್ತಾ ಇದೆ. ಇಲ್ಲಿ ನಾನು ಸಾವಯವ ಬೆಲ್ಲ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್. ನೀವು ನಾರ್ಮಲ್ ಬೆಲ್ಲ ತೆಗೆದುಕೊಂಡರೆ ಈ ಪಾಕನ್ನು ಸೋಸ್ಕೊಳ್ಳಿ. ಅದರಲ್ಲಿ ಕಸ ಕಡ್ಡಿ ಇರುತ್ತದೆ ಅಂತ ಸೋಸ್ಕೊಳ್ಳಿ ಫ್ರೆಂಡ್ಸ್. ನನ್ನ ಬೆಲ್ಲ ತುಂಬ ಚೆನ್ನಾಗಿತ್ತು, ಹಿಂಗಾಗಿ ನಾನು ಸೋಸಿಲ್ಲ. ನೋಡಿ ಈ ರೀತಿ ಕುದ್ರೆ ಸಾಕು ಫ್ರೆಂಡ್ಸ್. ಗ್ಯಾಸ್ ಆಫ್ ಮಾಡಬೇಕು. ಗ್ಯಾಸ್ ಆಫ್ ಮಾಡಿ ನಾವು ಹುರಿದು ಇಟ್ಕೊಂಡಿರುವ ಎಲ್ಲ ಪದಾರ್ಥಗಳನ್ನು ಈ ಬೆಲ್ಲದ ಆನಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಹುರಿದಿರುವ ಡ್ರೈ ಫ್ರೂಟ್ಸು, ಅಂಟು, ಕೊಬ್ಬರಿ, ಕಸಕಸೆ, ಅಳವೆ ಎಲ್ಲ ನಾನು ಇದೇ ಪ್ಲೇಟಿಗೆ ಹಾಕ್ಕೊಂಡಿದ್ದೆ. ಇದನ್ನು ಈ ಆನಿಗೆ ಹಾಕ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕಿಚನ್ ಕ್ವೀನ್ ಗೀತಾ ಚಾನೆಲ್ನಲ್ಲಿ ಅನೇಕ ರೀತಿಯ ಆರೋಗ್ಯಕರವಾದ ರೆಸಿಪಿಗಳಿವೆ ಫ್ರೆಂಡ್ಸ್. ಉಂಡೆ ರೆಸಿಪಿಗಳು, ಆರೋಗ್ಯಕ್ಕೆ ಒಳ್ಳೆಯದಿರುವ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಯೂಸ್ ಆಗುವಂಥ ಸಾಕಷ್ಟು ರೆಸಿಪಿಗಳಿವೆ ಫ್ರೆಂಡ್ಸ್. ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ. ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಆಲ್ ಅಂತ ಸೆಲೆಕ್ಟ್ ಮಾಡೋದರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ. ನೀವು ಮೊದಲೇ ನೋಡ್ಕೊಳ್ಬೋದು. ನೋಡಿ ಈಗ ನಿಮಗೆ ಅನಿಸ್ಬೋದು ಫ್ರೆಂಡ್ಸ್, ಉಂಡೆ ಕಟ್ಟಲು ಬರೋದಿಲ್ಲ ಅಂತ ಅನಿಸ್ಬೋದು. ಇಲ್ಲ ಫ್ರೆಂಡ್ಸ್, ಸ್ವಲ್ಪ ಆರಲು ಬಿಟ್ಟರೆ ಸಾಕು, ಈ ಉಂಡೆ ತುಂಬ ಚೆನ್ನಾಗಿ ಬರುತ್ತದೆ. ಮತ್ತು ಪೂರ್ತಿ ಆರಿದ ನಂತರ ಉಂಡೆ ಕಟ್ಟಲು ಬರೋದಿಲ್ಲ ಫ್ರೆಂಡ್ಸ್. ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಮಾಡ್ಕೊಳ್ಳಿ. ಕೈ ಸುಡುತ್ತೆ ಅಂದರೆ ಒಂದು ಕೈಗೆ ಪ್ಲಾಸ್ಟಿಕ್ ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲಿ ನಮ್ಮದು ಸ್ವಲ್ಪ ಆರಿದೆ, ಇನ್ನೂ ಬಿಸಿ ಇದೆ, ಪೂರ್ಣ ಆರಿಲ್ಲ. ಈಗ ಉಂಡೆ ಕಟ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್. ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಉಂಡೆ ಮಾಡ್ಕೊಳ್ಳಿ.
ನಾನು ಇಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆನೇ ಮಾಡ್ಕೋತಾ ಇದ್ದೇನೆ ಫ್ರೆಂಡ್ಸ್. ದೊಡ್ಡದು ಉಂಡೆ ಮಾಡಿದರೆ ನಮ್ಮಲ್ಲಿ ಪೂರ್ತಿ ತಿನ್ನೋದಿಲ್ಲ, ಮುರಿದು ಇಡ್ತಾರೆ ಅಂತ ನಾನು ಚಿಕ್ಕ ಚಿಕ್ಕದೇ ಮಾಡ್ಕೋತಾ ಇದ್ದೇನೆ. ನೋಡಿ ನಮ್ಮ ಉಂಡೆ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್. ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಈ ಸೈಜ್ನಲ್ಲಿ ನಾನು ಉಂಡೆ ಮಾಡ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ನೀವು ಉಂಡೆ ಮಾಡ್ಕೊಳ್ಳಿ. ಈ ಉಂಡೆ ಅಂತೂ ಬಾಣಂತಿಯರಿಗೆ, ಮಕ್ಕಳಿಗೆ, ವಯಸ್ಸಾದವರಿಗೆ ತುಂಬ ಒಳ್ಳೆಯದು ನೋಡಿ ಫ್ರೆಂಡ್ಸ್. ಮತ್ತು ಬೋನಿಗೆ, ಮೈಕೈ ನೋವಿಗೆ ಅಂತೂ ಹೇಳಿ ಮಾಡಿಸಿದ ಉಂಡೆ ನೋಡಿ ಫ್ರೆಂಡ್ಸ್. ನಾನು ಹಾಕಿದ ಪದಾರ್ಥದಲ್ಲಿ ಇಷ್ಟು ಉಂಡೆ ರೆಡಿಯಾಗಿದೆ. ನಮ್ಮ ಅಂಟಿನ ಉಂಡೆ ರೆಡಿ ಆಯಿತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಧನ್ಯವಾದಗಳು.